ಚಿಕ್ಕಮಗಳೂರಿನಲ್ಲಿ ಸುರಿದಂತ ಮಳೆಗೆ ಅವಾಂತರ ಹೆಚ್ಚಾಗ್ಬಿಟ್ಟಿದೆ. ಧಾರಾಕಾರವಾಗಿ ಸುರಿದಂತ ಮಳೆಗೆ ಮನೆಯ ಕಾಂಪೌಂಡ್ ಕುಸಿದು ಬಿದ್ದಿದೆ. ಕಾಂಪೌಂಡ್ ಮುಂದೆ ನಿಲ್ಲಿಸಿದಂತ 4 ಬೈಕುಗಳು ಕೂಡ ಇದರಿಂದ ಜಖಮಾಗಿದೆ. ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಮನೆಯ ಕಾಂಪೌಂಡ್ ಕುಸಿದು ಬಿದ್ದಿದೆ. ಕಾಂಪೌಂಡ್ ಮುಂದೆ ನಿಲ್ಲಿಸಿದಂತ 4 ಬೈಕ್ಗಳೇನಿತ್ತು ಅದರ ಮೇಲೆ ಕಾಂಪೌಂಡ್ ಬಿದ್ದಿದ್ರಿಂದ ಆ 4 ಬೈಕುಗಳು ಜಖಮಾಗಿದೆ. ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ರಾತ್ರಿ ಸುರಿದಂತ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ರಾಜ್ಯದ ಹಲವು ಕಡೆ ಕಳೆದ 1 ವಾರದಿಂದ ಭಾರೀ ಮಳೆ ಆಗ್ತಾ ಇದೆ. ಚಿಕ್ಕಮಗಳೂರಿನಲ್ಲೂ ಕೂಡ ನಿನ್ನೆ ರಾತ್ರಿ ಬಿಡದೆ ಮಳೆ ಸುರಿದಿತ್ತು. ಈ ಸಂದರ್ಭದಲ್ಲಿ ಮನೆಯ ಕಾಂಪೌಂಡ್ ಕುಸಿದು ಬಿದ್ದಿದೆ. ಮನೆ ಮುಂದೆ ನಿಲ್ಲಿಸಿದಂತ 4 ಬೈಕುಗಳು ಕೂಡ ಜಖಮ್ ಆಗಿ ಹೋಗಿದೆ. ನೀವು ಗಮನಿಸ್ತಿದ್ದೀರಾ TV5 ಸ್ಕ್ರೀನ್ ಮೇಲೆ ಅಲ್ಲಿನ ವಿಜುವಲ್ಸ್ ಯಾವ ರೀತಿ ಆಗಿದೆ ಅಂತ. ಕಾಂಪೌಂಡ್ ಮುಂದೆ ಬೈಕ್ಗಳು ನಿಲ್ಲಿಸಿದ್ರು ಸಾಲಾಗಿ. ಮಳೆ ಬಂದಿದ್ರಿಂದ ಕಾಂಪೌಂಡ್ ಕುಸಿದು ಬಿದ್ದಿದೆ. ಬೈಕ್ಗಳು ಜಖಮ್ ಆಗಿ ಹೋಗಿದೆ. ಜನ ನಿಂತಿರೋದು ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಚಿಕ್ಕಮಗಳೂರಿನಲ್ಲಿ ಆಗಿರುವಂತ ಘಟನೆ ಆಗಿದೆ. ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಕಳೆದ 1 ವಾರದಿಂದ ಮಳೆ ಆಗ್ತಾ ಇದೆ. ಇದರಿಂದ ಕಾಂಪೌಂಡ್ ಕುಸಿದು ಬಿದ್ದಿರೋದು. ಅದು ಯಾರಿಗೆ ಸೇರಿದಂತ ಕಾಂಪೌಂಡ್ ಏನು ಎತ್ತ ಇದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಹಳೆಯ ಕಾಂಪೌಂಡ್ ಏನಾದರೂ ಆಗಿತ್ತಾ ಏನು ಎತ್ತ ಅಂತ. ಬಟ್ ಮಳೆ ಸುರಿದಂತ ಹಿನ್ನೆಲೆಯಲ್ಲಿ ಕಾಂಪೌಂಡ್ ಕುಸಿದು ಬಿದ್ದುಬಿಟ್ಟಿದೆ. ಆ ಕಾಂಪೌಂಡ್ ಮುಂದೆ ನಿಲ್ಲಿಸಿದಂಥ 4 ಬೈಕ್ಗಳು ಜಖಮ್ ಆಗಿ ಹೋಗಿದೆ. ಇದರಿಂದ ಅಲ್ಲಿ ಗ್ರಾಮಸ್ಥರು ಸಹಜವಾಗಿಯೇ ಆತಂಕಕ್ಕೆ ಒಳಗಾಗಿದ್ದಾರೆ. ಪಾಪ ರಾತ್ರಿ ಬೈಕ್ ನಿಲ್ಲಿಸಿದ್ರು, ಬೆಳಗ್ಗೆ ಹೇಳೋಷ್ಟೊತ್ತಿಗೆ ಬೈಕ್ಗಳು ಹಿಂಗೆ ಜಖಮ್ ಆಗಿ ಹೋಗಿದೆ ಅಂತಂದರೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಹಾನಿ ಆಗಿರುತ್ತೆ ಅನ್ನೋದನ್ನು ಕೂಡ ನೆನಪಿಸ್ಕೊಳ್ಬೇಕಾಗತ್ತೆ. ಸೊ ಹೀಗೆ ಮಳೆ ಆಗ್ತಾ ಇದೆ, ಈ ಥರದೊಂದು ಪರಿಸ್ಥಿತಿ ಇದೆ. ಇನ್ನೂ ಜಾಸ್ತಿ ಮಳೆ ಆದರೆ ಇನ್ನೇನೇನು ಕಥೆನೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಪುಣ್ಯಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ಬೇರೆ ಯಾರಾದರೂ ಇದ್ದಿದ್ದರೆ ಅವ್ರಿಗೂ ಏನಾದರೂ ಸಮಸ್ಯೆಗಳು ಆಗ್ತಾ ಇತ್ತು. ಬೈಕ್ ನಿಲ್ಲಿಸುವಂಥ ಸಂದರ್ಭದಲ್ಲಿ ಏನಾದರೂ ಈ ಕಾಂಪೌಂಡ್ ಕುಸಿದಿದ್ರೆ ಅಥವಾ ಬೈಕನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಏನಾದರೂ ಆಗ್ಬಿಟ್ಟಿದ್ರೆ ಯಾರ ಜೀವಕ್ಕೂ ಕೂಡ ಹಾನಿ ಆಗ್ತಾ ಇತ್ತು. ಆದರೆ ರಾತ್ರಿ ತಂದು ಬೈಕ್ ನಿಲ್ಲಿಸಿದ್ದಾರೆ. ಬೆಳಗ್ಗೆ ಎದ್ದು ನೋಡ್ಬೇಕಾದ್ರೆ ಬೈಕ್ ಈ ಥರ ಜಖಮ್ ಆಗಿ ಹೋಗಿದೆ.